ಶಿಕ್ಷಣ ಕ್ಷೇತ್ರದ ಹರಿಕಾರ ಕಲಬುರಗಿಯ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ವಯೋಸಹಜ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಆದ್ರೆ ಗುರುವಾರ ರಾತ್ರಿ 9:23ಕ್ಕೆ ಡಾಕ್ಟರ್ ಶರಣಬಸಪ್ಪ ಅಪ್ಪ ಲಿಂಗೈಕ್ಯರಾಗಿದ್ದಾರೆ. ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರ ಜೀವನ ನಿಜಕ್ಕೂ ಸ್ಫೂರ್ತಿದಾಯಕ. ಯಡಿಯೂರಪ್ಪರಂತಹ ದೊಡ್ಡ ದೊಡ್ಡ ರಾಜಕೀಯ ನಾಯಕರು ಇವರ ಬಳಿ ಆಶೀರ್ವಾದ ಪಡೆದಿದ್ರು. ಪುನೀತ್ ರಾಜ್ಕುಮಾರ್ ಅವರು ಸಹ ಇವರ ಆಶೀರ್ವಾದ ಪಡೆದುಕೊಂಡಿದ್ರು. ಹಾಗಾದ್ರೆ ಯಾರಿವರು, ಇವರ ಹಿನ್ನೆಲೆ ಏನು, ಇವರು ಮಾಡಿರುವ ಸಾಧನೆಗಳು ಏನು ಅನ್ನೋದನ್ನೇ ಹೇಳ್ತೀವಿ ಬನ್ನಿ. ಆದ್ರದಕ್ಕೂ ಮುನ್ನ ಈ ಮಹಾ ಸಾಧಕರ ಆತ್ಮಕ್ಕೆ ಶಾಂತಿ ಕೋರಲು ಓಂ ಶಾಂತಿ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಕಲಬುರಗಿಯ ಶರಣಬಸವೇಶ್ವರ ದೇವಸ್ಥಾನದ ದಾಸೋಹ ಮಹಾಮನೆಯ 8ನೇ ಪೀಠಾಧಿಪತಿ ಆಗಿದ್ದರು. ಪೂಜ್ಯ ದೊಡ್ಡಪ್ಪ ಅಪ್ಪ ಹಾಗೂ ಮಾತೋಶ್ರೀ ಗೋದುತಾಯಿ ಅವರಿಗೆ ನವೆಂಬರ್ 14, 1935ರಂದು ಜನಿಸಿದ್ರು. ಪ್ರಾಣಿ ಪ್ರಿಯರಾಗಿದ್ದ ಡಾಕ್ಟರ್ ಶರಣಬಸಪ್ಪ ಅಪ್ಪ ಬಾಲ್ಯದಲ್ಲಿ ಪಾಠಕ್ಕಿಂತ ಆಟದಲ್ಲಿ ಹೆಚ್ಚು ಆಸಕ್ತಿಯನ್ನ ಹೊಂದಿದ್ರು. ತಂದೆ ಪೂಜ್ಯ ದೊಡ್ಡಪ್ಪ ಅಪ್ಪ ಅವರನ್ನೇ ಮಾದರಿಯನ್ನಾಗಿಸಿಕೊಂಡಿದ್ದ ಅವರು ಆಧ್ಯಾತ್ಮ, ಧರ್ಮ ಚಿಂತನೆ, ತತ್ವಜ್ಞಾನದತ್ತ ಹೆಚ್ಚಿನ ಆಸಕ್ತಿಯನ್ನ ಹೊಂದಿದ್ರು. ಡಾಕ್ಟರ್ ಅಪ್ಪ ಅವರನ್ನ ರಾಜಕಾರಣದ ಹವಳಿಯಿಂದ ತಪ್ಪಿಸಲು 13ನೇ ವಯಸ್ಸಿನಲ್ಲಿ ಸೊಲ್ಹಾಪುರಕ್ಕೆ ಕರೆದುಕೊಂಡು ಹೋಗಲಾಯಿತು. ಸೊಲ್ಹಾಪುರದಲ್ಲಿ ತ್ರಿಕಾಲ ಪೂಜೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ರು. 14ನೇ ವರ್ಷದಲ್ಲಿ ಡಾಕ್ಟರ್ ಅಪ್ಪ ಅವರು ಮುಗುಳನಾಗಾವಿ ಪಟ್ಟದೇವರು ಶ್ರೀ ಸಿದ್ಧಲಿಂಗ ಶಿವಾಚಾರ್ಯರಿಂದ ಧಾರ್ಮಿಕ ತರಬೇತಿಯನ್ನ ಪಡೆದ್ರು. ಡಾಕ್ಟರ್ ಶರಣಬಸಪ್ಪ ಅಪ್ಪ ತಮ್ಮ ಪ್ರಾಥಮಿಕ, ಪ್ರೌಢ ಶಿಕ್ಷಣ, ಪಿಯು ಮತ್ತು ಬಿಎ ಶಿಕ್ಷಣವನ್ನ ಕಲಬುರಗಿಯಲ್ಲಿ ಪೂರ್ಣಗೊಳಿಸಿದ್ರು. ಬಳಿಕ ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಎಂಎ ತತ್ವಜ್ಞಾನ ಅಧ್ಯಯನ ಪೂರ್ಣಗೊಳಿಸಿದ್ರು. ಧಾರವಾಡದಲ್ಲಿ 1953ರಲ್ಲಿ ಎಂಎ ತತ್ವಜ್ಞಾನ ಅಧ್ಯಯನ ಮುಗಿಸಿ ಕಲಬುರಗಿಗೆ ವಾಪಸ್ ಬಂದ್ರು. ಕೊನೆಗೆ ವೀರಶೈವ ತತ್ವಜ್ಞಾನದ ಜೊತೆಗೆ ಸಂಸ್ಕೃತ ಅಧ್ಯಯನ ಮಾಡಿದ್ರು. ವಚನಗಳ ಮೇಲೆ ವಿಶೇಷ ಆಸಕ್ತಿ ಹೊಂದಿದ್ದ ಅವರು ವಚನಗಳ ತಲಸ್ಪರ್ಶೀಯ ಅಧ್ಯಯನ ಮಾಡಿದ್ರು. ಬುದ್ಧ, ಬಸವ, ಮಹಾವೀರ, ಶರಣರ ಹಾಗೂ ದಾಸರ ವಿಚಾರವನ್ನ ಕರಗತ ಮಾಡಿಕೊಂಡ್ರು. 1972ರಿಂದ 1974ರವರೆಗೆ ಪ್ರತಿಷ್ಠಿತ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿದ್ರು. ಧಾರವಾಡ ಕರ್ನಾಟಕ ವಿವಿ ಸಿಂಡಿಕೇಟ್ ಸದಸ್ಯರಾಗಿಯೂ ಸೇವೆಯನ್ನ ಸಲ್ಲಿಸಿದ್ರು. ಇನ್ನು ಇವರ ವೈಯಕ್ತಿಕ ಬದುಕಿನ ಬಗ್ಗೆ ನೋಡುವುದಾದ್ರೆ 1957 ಫೆಬ್ರವರಿ 17ರಲ್ಲಿ ಹಾವೇರಿಯ ಶಿವಪ್ಪ ಹಾನೂರ್ ಶೆಟ್ಟರ ಮಗಳು ಕೋಮಲಾ ಜೊತೆ ವಿವಾಹವನ್ನ ಆದ್ರು. ಡಾಕ್ಟರ್ ಶರಣಬಸಪ್ಪ ಅಪ್ಪಗೆ ಮೊದಲ ಪತ್ನಿ ಕೋಮಲಾದೇವಿಯಿಂದ 5 ಹೆಣ್ಣು ಮಕ್ಕಳು ಜನಿಸಿದ್ರು. ಡಾಕ್ಟರ್ ಗಂಗಾಂಬಿಕೆ, ಪ್ರೊಫೆಸರ್ ನೀಲಾಂಬಿಕೆ, ಶ್ರೀಮತಿ ಮುಕ್ತಾಂಬಿಕೆ, ಶ್ರೀಮತಿ ಉಮಾ ಮತ್ತು ಗೋದಾವರಿ ಸೇರಿ 5 ಹೆಣ್ಣು ಮಕ್ಕಳಿದ್ರು. ಪುತ್ರಿ ಮುಕ್ತಾಂಬಿಕಾ ಸಣ್ಣ ವಯಸ್ಸಿನಲ್ಲಿಯೇ ನಿಧನರಾದ್ರು. ಮೊದಲ ಪತ್ನಿ ಕೋಮಲಾ ತಾಯಿ ಅನಾರೋಗ್ಯದಿಂದ 1993ರಲ್ಲಿ ನಿಧನವನ್ನ ಹೊಂದಿದ್ರು. ಮೊದಲ ಪತ್ನಿ ಲಿಂಗೈಕ್ಯರಾದ ಬಳಿಕ ಡಾಕ್ಟರ್ ಅಪ್ಪ 2ನೆಯ ಮದುವೆಯಾದ್ರು. 1993ರ ನವೆಂಬರ್ 30ರಂದು ದಾಕ್ಷಾಯಿಣಿ ಅವ್ವ ಜೊತೆ 2ನೇ ಮದುವೆಯನ್ನ ಆದ್ರು. ಅಕ್ಕ ಚೆನ್ನಬಸಮ್ಮ ದೇಶಮುಖ ಒಡಗಂಬ ಅವರ ಪುತ್ರಿ ದಾಕ್ಷಾಯಿಣಿ ಅವ್ವ ಜೊತೆ ಮದುವೆಯನ್ನ ಆದ್ರು. ದಾಕ್ಷಾಯಿಣಿ ಅವ್ವ ಅಪ್ಪಗೆ 4 ಮಕ್ಕಳು ಜನಿಸಿದ್ರು. ಕುಮಾರಿ ಶಿವಾನಿ, ಕುಮಾರಿ ಕೋಮಲಾ, ಕುಮಾರಿ ಮಹೇಶ್ವರಿ ಹಾಗೂ ಚಿ ದೊಡ್ಡಪ್ಪ ಅಪ್ಪ ಎಂಬ ಮಕ್ಕಳಿದ್ದಾರೆ. ಇನ್ನು 9ನೇ ಪೀಠಾಧಿಪತಿಯಾಗಿ ಚಿ ದೊಡ್ಡಪ್ಪ ಅಪ್ಪ ಇದ್ದಾರೆ. ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಯಾಗಿದ್ದ ಡಾಕ್ಟರ್ ಶರಣಬಸಪ್ಪ ಅಪ್ಪ ಶಿಕ್ಷಣ ಸಂಸ್ಥೆಗಳಿಗೆ ಭೇಟಿಯನ್ನ ಕೊಟ್ಟು ವಿದ್ಯಾರ್ಥಿಗಳ ಕಲಿಕೆಗೆ ಗಮನವನ್ನ ವಹಿಸಿದ್ರು. ಶಿಕ್ಷಣವನ್ನೇ ಉಸಿರಾಗಿಸಿಕೊಂಡಿದ್ದ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅನ್ನದಾಸೋಹದ ಜೊತೆಗೆ ಶಿಕ್ಷಣ ದಾಸೋಹ ನೀಡಿದ್ರು. ಕಲ್ಯಾಣ ನಾಡಿನಲ್ಲಿ ಶಿಕ್ಷಣ ಕ್ರಾಂತಿಗೈದ ಕೀರ್ತಿ ಅವರಿಗೆ ಸಲ್ಲುತ್ತೆ. 1983ರಲ್ಲಿ ಶರಣಬಸವೇಶ್ವರ ಸಂಸ್ಥಾನದ 8ನೇ ಪೀಠಾಧಿಪತಿಯಾಗಿ ಅಧಿಕಾರವನ್ನ ಸ್ವೀಕಾರ ಮಾಡಿದ್ರು. ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪಾರ ಧಾರ್ಮಿಕ ಸಾಧನೆಗಳು ಏನು ಅಂತ ನೋಡುವುದಾದ್ರೆ 1963ರಲ್ಲಿ ಅಖಿಲ ಭಾರತ ಶಿವಾನುಭವ ಮಂಟಪ ಸ್ಥಾಪನೆಯನ್ನ ಮಾಡಿದ್ರು. ಶರಣಬಸಪ್ಪ ಅಪ್ಪ ಅವರ ಅಧ್ಯಕ್ಷತೆಯಲ್ಲಿ ಅಖಿಲ ಭಾರತ ಅನುಭವ ಮಂಟಪಗಳ ಮಹಾ ಸಮ್ಮೇಳನ ಹಾಗೂ 1996ರಲ್ಲಿ ದಾಸೋಹ ಜ್ಞಾನ ರತ್ನ ಸಾಹಿತ್ಯಿಕ ಪಾಕ್ಷಿಕ ಪತ್ರಿಕೆ ಪ್ರಾರಂಭವನ್ನ ಮಾಡಿದ್ರು. ಮಹಾದಾಸೋಹಿ ಶರಣಬಸವ ಎಂಬ ಅಂಕಿತವನ್ನಿಟ್ಟು 21 ವಚನಗಳ ರಚನೆ ಜೊತೆಗೆ ವೀರಶೈವ ಮಹಾಸಭೆಯ ಅಧ್ಯಕ್ಷರಾಗಿ ಸತತ 15 ವರ್ಷ ಸೇವೆಯನ್ನ ಸಲ್ಲಿಸಿದ್ರು. 60ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳ ಪ್ರಾರಂಭಿಸಿದ ಅವರು 1973ರಿಂದ 2017ರವರೆಗೆ ಬರೋಬ್ಬರಿ
60ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳ ಪ್ರಾರಂಭ ಮಾಡಿದ್ರು. ಗ್ರಾಮೀಣ ಪ್ರದೇಶಗಳಲ್ಲಿ ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆಯನ್ನ ಮಾಡಿದ್ರು. IAS IPS ತರಬೇತಿ ಕೇಂದ್ರ ಸ್ಥಾಪನೆಯನ್ನ ಮಾಡಿದ್ರು. ಜೊತೆಗೆ ಮಹಿಳೆಯರ ಶಿಕ್ಷಣಕ್ಕೆ ಹೆಚ್ಚು ಹೊತ್ತು ನೀಡಿದ್ರು. 1935ರಲ್ಲಿ ಮಹಾದೇವಿ ಕನ್ಯಾ ಪ್ರೌಢಶಾಲೆಯನ್ನ ಸ್ಥಾಪನೆ ಮಾಡಿದ್ರು. ಮಹಿಳೆಯರಿಗಾಗಿ ಪ್ರತ್ಯೇಕ ಎಂಜಿನಿಯರಿಂಗ್ ಕಾಲೇಜು ಪ್ರಾರಂಭಿಸಿದ್ರು. 2017ರಲ್ಲಿ ಶರಣಬಸವ ವಿದ್ಯಾಲಯ ಪ್ರಾರಂಭವನ್ನ ಮಾಡಿದ್ರು. ಇನ್ನು ಡಾಕ್ಟರ್ ಶರಣಬಸಪ್ಪ ಅಪ್ಪಗೆ 7ಕ್ಕೂ ಹೆಚ್ಚು ಪ್ರಶಸ್ತಿಗಳು. 1988ರಲ್ಲಿ ರಾಜ್ಯ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ, 1992ರಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪ್ರದಾನ, ಕರ್ನಾಟಕ ಸರ್ಕಾರದ ಲಲಿತ ಕಲಾ ಅಕಾಡೆಮಿಯಿಂದ ಕಲಾ ಪೋಷಕ ಪ್ರಶಸ್ತಿ ಹಾಗೂ HKE ಶಿಕ್ಷಣ ಸಂಸ್ಥೆಯಿಂದ ವಿದ್ಯಾ ಭಂಡಾರಿ ಬಿರುದು ನೀಡಲಾಗಿದೆ. ಇನ್ನು 26 ಎಕರೆ ಜಮೀನಿನಲ್ಲಿ ಗೋಶಾಲೆ ನಿರ್ಮಾಣ ಮಾಡಿದ್ದಾರೆ. 2019ರಲ್ಲಿ ಪ್ರವಾಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪ್ರವಾಹ ನಿಧಿಗೆ ಬರೋಬ್ಬರಿ 1 ಕೋಟಿ ರೂಪಾಯಿ ಹಣವನ್ನ ದಾನವನ್ನ ಮಾಡಿದ್ರು. 2003ರಲ್ಲಿ ದೆಹಲಿಯ ಪಾರ್ಲಿಮೆಂಟ್ ಆವರಣದ 9ನೇ ಗೇಟ್ ಬಳಿ ಬಸವಣ್ಣನವರ ಕಂಚಿನ ಪ್ರತಿಮೆಯನ್ನ ಸ್ಥಾಪನೆ ಮಾಡಿದ್ದ ಕೀರ್ತಿ ಇವರಿಗೆ ಸಲ್ಲುತ್ತೆ. ಶಿಕ್ಷಣವನ್ನೇ ಉಸಿರಾಗಿಸಿಕೊಂಡಿದ್ದ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅನ್ನದಾಸೋಹದ ಜೊತೆಗೆ ಶಿಕ್ಷಣ ದಾಸೋಹ ನೀಡಿದ್ರು. ಕಲ್ಯಾಣ ನಾಡಿನಲ್ಲಿ ಶಿಕ್ಷಣ ಕ್ರಾಂತಿಗೈದ ಕೀರ್ತಿ ಅವರಿಗೆ ಸಲ್ಲುತ್ತೆ. 1983ರಲ್ಲಿ ಶರಣಬಸವೇಶ್ವರ ಸಂಸ್ಥಾನದ 8ನೇ ಪೀಠಾಧಿಪತಿಯಾಗಿ ಅಧಿಕಾರವನ್ನ ಸ್ವೀಕಾರ ಮಾಡಿದ್ರು. ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪಾರ ಧಾರ್ಮಿಕ ಸಾಧನೆಗಳು ಏನು ಅಂತ ನೋಡುವುದಾದ್ರೆ 1963ರಲ್ಲಿ ಅಖಿಲ ಭಾರತ ಶಿವಾನುಭವ ಮಂಟಪ ಸ್ಥಾಪನೆಯನ್ನ ಮಾಡಿದ್ರು. ಶರಣಬಸಪ್ಪ ಅಪ್ಪ ಅವರ ಅಧ್ಯಕ್ಷತೆಯಲ್ಲಿ ಅಖಿಲ ಭಾರತ ಅನುಭವ ಮಂಟಪಗಳ ಮಹಾಸಮ್ಮೇಳನ ಹಾಗೂ 1996ರಲ್ಲಿ ದಾಸೋಹ ಜ್ಞಾನ ರತ್ನ ಸಾಹಿತ್ಯಿಕ ಪಾಕ್ಷಿಕ ಪತ್ರಿಕೆ ಪ್ರಾರಂಭವನ್ನ ಮಾಡಿದ್ರು. ಮಹಾದಾಸೋಹಿ ಶರಣಬಸವ ಎಂಬ ಅಂಕಿತವನ್ನಿಟ್ಟು 21 ವಚನಗಳ ರಚನೆ ಜೊತೆಗೆ ವೀರಶೈವ ಮಹಾಸಭೆಯ ಅಧ್ಯಕ್ಷರಾಗಿ ಸತತ 15 ವರ್ಷ ಸೇವೆಯನ್ನ ಸಲ್ಲಿಸಿದ್ರು. 60ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳ ಪ್ರಾರಂಭಿಸಿದ ಅವರು 1973ರಿಂದ 2017ರವರೆಗೆ ಬರೋಬ್ಬರಿ 60ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳ ಪ್ರಾರಂಭ ಮಾಡಿದ್ರು. ಗ್ರಾಮೀಣ ಪ್ರದೇಶಗಳಲ್ಲಿ ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆಯನ್ನ ಮಾಡಿದ್ರು. IAS IPS ತರಬೇತಿ ಕೇಂದ್ರ ಸ್ಥಾಪನೆಯನ್ನ ಮಾಡಿದ್ರು. ಜೊತೆಗೆ ಮಹಿಳೆಯರ ಶಿಕ್ಷಣಕ್ಕೆ ಹೆಚ್ಚು ಹೊತ್ತು ನೀಡಿದ್ರು. 1935ರಲ್ಲಿ ಮಹಾದೇವಿ ಕನ್ಯಾ ಪ್ರೌಢಶಾಲೆಯನ್ನ ಸ್ಥಾಪನೆ ಮಾಡಿದ್ರು. ಮಹಿಳೆಯರಿಗಾಗಿ ಪ್ರತ್ಯೇಕ ಎಂಜಿನಿಯರಿಂಗ್ ಕಾಲೇಜು ಪ್ರಾರಂಭಿಸಿದ್ರು. 2017ರಲ್ಲಿ ಶರಣಬಸವ ವಿದ್ಯಾಲಯ ಪ್ರಾರಂಭವನ್ನ ಮಾಡಿದ್ರು. ಇನ್ನು ಡಾಕ್ಟರ್ ಶರಣಬಸಪ್ಪ ಅಪ್ಪಗೆ 7ಕ್ಕೂ ಹೆಚ್ಚು ಪ್ರಶಸ್ತಿಗಳು. 1988ರಲ್ಲಿ ರಾಜ್ಯ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ, 1992ರಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪ್ರದಾನ, ಕರ್ನಾಟಕ ಸರ್ಕಾರದ ಲಲಿತ ಕಲಾ ಅಕಾಡೆಮಿಯಿಂದ ಕಲಾ ಪೋಷಕ ಪ್ರಶಸ್ತಿ ಹಾಗೂ HKE ಶಿಕ್ಷಣ ಸಂಸ್ಥೆಯಿಂದ ವಿದ್ಯಾ ಭಂಡಾರಿ ಬಿರುದು ನೀಡಲಾಗಿದೆ. ಇನ್ನು 26 ಎಕರೆ ಜಮೀನಿನಲ್ಲಿ ಗೋಶಾಲೆ ನಿರ್ಮಾಣ ಮಾಡಿದ್ದಾರೆ. 2019ರಲ್ಲಿ ಪ್ರವಾಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪ್ರವಾಹ ನಿಧಿಗೆ ಬರೋಬ್ಬರಿ 1 ಕೋಟಿ ರೂಪಾಯಿ ಹಣವನ್ನ ದಾನವನ್ನ ಮಾಡಿದ್ರು. 2003ರಲ್ಲಿ ದೆಹಲಿಯ ಪಾರ್ಲಿಮೆಂಟ್ ಆವರಣದ 9ನೇ ಗೇಟ್ ಬಳಿ ಬಸವಣ್ಣನವರ ಕಂಚಿನ ಪ್ರತಿಮೆಯನ್ನ ಸ್ಥಾಪನೆ ಮಾಡಿದ್ದ ಕೀರ್ತಿ ಇವರಿಗೆ ಸಲ್ಲುತ್ತೆ. ಇಷ್ಟೆಲ್ಲ ಸಾಧನೆ ಮಾಡಿದ ಶಿಕ್ಷಣ ಕ್ರಾಂತಿಯ ಹರಿಕಾರ ಡಾಕ್ಟರ್ ಶರಣಬಸಪ್ಪ ಅಪ್ಪ ಇದೀಗ ಭಾರತ ಲೋಕಕ್ಕೆ ಪಯಣವನ್ನ ಬೆಳೆಸಿದ್ದಾರೆ. ಸಾವಿರಾರು ಭಕ್ತರು ಇದೀಗ ಅವರ ಅಂತಿಮ ದರ್ಶನವನ್ನ ಮಾಡಿದ್ದಾರೆ. ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರ ಈ ಸಾಧನೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡೋ ಮೂಲಕ ನಮ್ಮನ್ನು ಬೆಂಬಲಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.